ಸಾಕ್ಷಿ ರೂಮ್ನಲ್ಲಿ ಯಾರೋ ಬಂದಂಗೆ ಆಗಿ ಅವಳು ಹೆದರಿ ಹಿಂದೆ ತಿರುಗಿದ್ಲು. ಅವಳ ಮನಸ್ಸಲ್ಲಿ ಯಾರು ಬಂದಿರ್ಬೋದು, ಆ ಕೋಪಿಷ್ಟ ಬಂದಿದ್ದಾನಾ ಅಂತ ಯೋಚನೆ ಮಾಡ್ತಾ ಇದ್ಲು. ಆದರೆ ಎಷ್ಟೇ ಸಮಯ ಆದರೂ ಯಾರೂ ಮಾತನಾಡದೇ ಇರೋದನ್ನ ನೋಡಿ ಯಾರೂ ಬಂದಿಲ್ಲ ಅಂತ ಹಿಂದೆ ತಿರುಗಿದ್ಲು. ನೋಡಿದರೆ ಅವಳ ಹಿಂದೆ ಸಮರ್ಥ್ ನಿಂತಿದ್ದ. ಸಮರ್ಥ್ ಅವಳನ್ನೇ ನೋಡ್ತಾ ಏನು ಮಾಡ್ತಿದ್ಯಾ ಅಂತ ಕೇಳ್ದ. ಸಾಕ್ಷಿ ತಡಬಡಿಸುತ್ತಾ ಏನೂ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗೋಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಸಮರ್ಥ್ ಅವಳಿಗೆ ಅವಕಾಶ ಕೊಡಲೇ ಇಲ್ಲ. ಸಾಕ್ಷಿ ಸಮರ್ಥ್ ಮುಖ ನೋಡಿದ್ಲು ಪ್ರಶ್ನಾರ್ಥಕವಾಗಿ. ಸಮರ್ಥ್, ಇವತ್ತೇನಂತ ಮರ್ತೋಗಿದ್ಯಾ? ಇವತ್ತು ನಮ್ಮ ಮೊದಲ ರಾತ್ರಿ ಅಂತ ನಗ್ತಾ ಹೇಳ್ತಾನೆ. ಸಾಕ್ಷಿ ಎದ್ದರಿ ಅಳೋಕ್ಕೆ ಶುರು ಮಾಡ್ತಾಳೆ. ಸಾಕ್ಷಿ ಅಳೋದು ನೋಡಿ ಸಮರ್ಥ್ಗೆ ತುಂಬ ಕೋಪ ಬರುತ್ತೆ. ಅವನು ಜೋರಾಗಿ ಏಯ್ ಅಂತ ಕಿರ್ಚ್ತಾನೆ. ಅವನು ಕಿರ್ಚಿದ ಶಬ್ದಕ್ಕೆ ಹೆದರಿ ಅವಳು ಸುಮ್ಮನಾಗ್ತಾಳೆ. ಸಮರ್ಥ್, ಯಾಕೆ ಅಳ್ತಿದ್ಯಾ ಅಂತ ಸಾಕ್ಷಿ ಕೇಳ್ತಾನೆ. ಸಾಕ್ಷಿ ಏನೂ ಉತ್ತರಿಸೋದೆ ಸುಮ್ಮನೆ ಇದ್ದಿದ್ದು ನೋಡಿ ಅವನಿಗಿನ್ನೂ ಕೋಪ ಹೆಚ್ಚಾಗುತ್ತೆ. ಮಾತಾಡ್ತೀಯಾ ಇಲ್ವಾ ಅಂತ ಕೇಳ್ತಾನೆ. ಅವಳು ಮತ್ತೆ ಏನೂ ಮಾತನಾಡುವುದಿಲ್ಲ. ಅದನ್ನು ನೋಡಿ ಆ ರೂಮ್ನಲ್ಲಿ ಮಾಡಿದ ಡೆಕೋರೇಷನ್ ಮೇಲೆ ಅವನ ಕೋಪನೆಲ್ಲ ತೀರಿಸ್ಕೋತಾನೆ. ಅಲ್ಲಿದ್ದಿದ್ದ ವಸ್ತುನೆಲ್ಲ ಬಿಸಾಡಿ ಸಾಕ್ಷಿಗೆ ಒಂದು ದಿಂಬು ಬೆಡ್ಶೀಟ್ ಕೊಟ್ಟು ಕೆಳಗಡೆ ಬಿದ್ಕೋ ಅಂತ ಹೇಳಿ ಅವನು ಮಂಚದ ಮೇಲೆ ಮಲ್ಕೋತಾನೆ. ಸಮರ್ಥ್ ಮನಸ್ಸಲ್ಲೇ ಏನೂ ಆಗಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಆಸೆಯಿಂದ ಬಂದೆ, ಅದು ನಂದೇ ತಪ್ಪು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ಮಲ್ಕೋತಾನೆ. ಸಾಕ್ಷಿ ಮನಸ್ಸಲ್ಲಿ ಅವಳಿಗೆ ಮದುವೆ ನಿಶ್ಚಯವಾಗಿದ್ದ ಹುಡುಗ ಇದ್ದ. ಅವಳು ಅವನ ಜೊತೆ ತುಂಬ ಮಾತಾಡದೇ ಇದ್ದರು. ಅವಳಿಗೆ ಅವನು ಇಷ್ಟ ಆಗಿದ್ದ. ಅವ್ರ ತಂದೆ ತಾಯಿ ಎಲ್ಲ ಇಷ್ಟ ಆಗಿದ್ದರು. ಇನ್ನೇನು ಮದುವೆ ಆಗಿ ಚೆನ್ನಾಗಿ ಜೀವನ ಮಾಡ್ತೀನಿ, ಮುದ್ದಾದ ಮಕ್ಕಳು ಅಂತ ಸಾಕ್ಷಿ ಏನೇನೋ ಕನಸು ಕಟ್ತಾ ಇದ್ಲು. ಬಡತನದಲ್ಲೂ ನಾನು ನನ್ನ ಗಂಡ ಇಬ್ಬರು ದುಡಿದು ಚೆನ್ನಾಗಿರಬೇಕು ಅಂತ ತುಂಬ ಆಸೆಯಿಂದ ಇದ್ಲು. ಆದರೆ ವಿಧಿ ಶ್ರೀಮಂತ ಸಮರ್ಥನನ್ನು ಅವಳಿಗೆ ಪರಿಚಯ ಮಾಡಿ ಗಂಡನಾಗಿ ಮಾಡ್ತು. ಅದು ಅವಳಿಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಮನೆ, ಆ ವಾತಾವರಣ ಎಲ್ಲ ಹೊಸದಾಗಿತ್ತು. ಅಲ್ಲಿ ಯಾರೂ ಅವಳನ್ನು ಪ್ರೀತಿಯಿಂದ ನೋಡ್ತಾ ಇರಲಿಲ್ಲ. ಅದು ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು. ಸಾಕ್ಷಿ ಎಲ್ಲವನ್ನು ನೆನೆಸ್ಕೊಂಡು ಅಳ್ತಾ ಹಾಗೆ ಮಲ್ಕೋತಾಳೆ. ಮಧ್ಯರಾತ್ರಿ 1 ಗಂಟೆಗೆ ಸಮರ್ಥ್ಗೆ ಎಚ್ಚರ ಆಗುತ್ತೆ. ಅವನು ನೀರು ಕುಡಿಬೇಕು ಅಂತ ಇದ್ದಾಗ ಸಾಕ್ಷಿ ಮಲಗಿರೋದು ನೋಡ್ತಾನೆ. ಅವಳ ಅಸ್ತವ್ಯಸ್ತವಾದ ಬಟ್ಟೆ, ಅವಳು ಮುದ್ದಾಗಿ ಕಾಣ್ತಾ ಇರೋದು ಎಲ್ಲ ನೋಡಿ ಅವನಿಗೆ ಅವಳ ಬಳಿ ಹೋಗಬೇಕು ಅಂತ ಅನಿಸುತ್ತೆ. ಅವಳನ್ನು ಒಮ್ಮೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ಅವಳು ತುಂಬ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಅವಳ ಸೌಂದರ್ಯನ ತನ್ನದಾಗಿಸ್ಕೋಬೇಕು ಅಂತ ಸಮರ್ಥ್ ಯೋಚನೆ ಮಾಡ್ತಾ ಇರ್ತಾನೆ. ಅವನ ಮೆದುಳು ಇದು ತಪ್ಪು, ಬೇಡ ಅಂತ ಹೇಳಿದ್ರು ಅವನ ಹೃದಯ ಬೇಕು ಅಂತ ಹೇಳ್ತಾನೆ ಇರುತ್ತೆ. ಸಮರ್ಥ್ ಸಾಕ್ಷಿ ಪಕ್ಕಕ್ಕೆ ಹೋಗಿ ಅವಳ ಮುಖಾನಿ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಸಾಕ್ಷಿ ಕನಸಲ್ಲಿ ಅವಳಿಗೆ ಮದುವೆ ಆಗಬೇಕಿದ್ದ ಹುಡುಗ ಅವಳ ಬಳಿ ಬಂದು ಅವಳನ್ನು ಕ್ಷಮೆ ಕೇಳಿ ಸಮರ್ಥ್ನಿಂದ ಅವಳನ್ನು ಬಿಡಿಸಿ ದೂರ ಕರೆದುಕೊಂಡು ಹೋಗ್ತಾ ಇರೋ ಥರ ಅವಳಿಗೆ ಕನಸು ಬೀಳುತ್ತೆ. ಆ ಕನಸಲ್ಲಿ ಅವನು ಅವಳಿಗೆ ಮುತ್ತು ಕೊಡ್ತಾ ಇರ್ತಾನೆ. ಹಾಗೆ ಕನಸು ಬೀಳ್ತಾ ಇರಬೇಕಾದ್ರೆ ಸಮರ್ಥ್ ಕೂಡ ಅಲ್ಲೇ ಇರೋದ್ರಿಂದ ಅವಳು ಅವನನ್ನು ಗಟ್ಟಿಯಾಗಿ ತಪ್ಕೋತಾಳೆ. ಸಮರ್ಥ್ಗೆ ಇದು ಆಶ್ಚರ್ಯವಾಗುತ್ತೆ. ನಾನು ಸುಮ್ಮನೆ ನೋಡಲು ಬಂದರೆ ಇವಳೇನು ನನ್ನ ತಪ್ಕೊಳ್ತಾ ಇದ್ದಾಳೆ ಅಂತ. ಅವಳಿಂದ ಬಿಡಿಸ್ಕೊಳ್ಳೋಕೆ ಹೋಗ್ತಾನೆ ಸಮರ್ಥ್. ಆಗ ಸಾಕ್ಷಿ ನನ್ನಿಂದ ದೂರ ಹೋಗಬೇಡಿ, ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ ಅಂತ ಮಗುವಿನ ಹಾಗೆ ಬೇಡ್ಕೋತಾಳೆ. ಸಾಕ್ಷಿ ಅವನನ್ನು ಅಂದರೆ ಸಮರ್ಥ್ನನ್ನು ಬಿಡಬೇಡ, ನನ್ನ ತಪ್ಕೋ, ನನ್ನ ಬಿಟ್ಟು ಹೋಗಬೇಡ ಅಂತ ಸಮರ್ಥ್ಗೆ ಹೇಳಿದ್ದು ಅಂತ ಸಮರ್ಥ್ ತುಂಬ ಖುಷಿ ಪಡ್ತಾನೆ. ಆದರೆ ನಿಜವಾಗ್ಲೂ ಅವಳು ಕನಸಲ್ಲಿ ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಹೇಳ್ತಾ ಇರ್ತಾಳೆ. ಅಷ್ಟು ಮುದ್ದಾಗಿರೋ ಸಾಕ್ಷಿ ಅವನನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಅವನು ಅವಳನ್ನು ಯಾಕೆ ಬಿಡ್ತಾನೆ? ಅವಳ ಮೃದುವಾದ ತುಟಿಗೆ ಮುತ್ತಿಡಲು ಶುರು ಮಾಡ್ತಾನೆ. ಸಾಕ್ಷಿ ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತಾಳೆ. ಅವನಿಗೆ ಇನ್ನೂ ಖುಷಿಯಾಗಿ ಅವನು ಎಲ್ಲದರಲ್ಲೂ ಮುಂದುವರಿಯಲು ಶುರು ಮಾಡ್ತಾನೆ. ಸಾಕ್ಷಿಯನ್ನು ತನ್ನವಳಾಗಿಸ್ಕೋಬೇಕು ಅಂತ ಅವಳನ್ನು ತನ್ನವಳಾಗಿ ಮಾಡ್ಕೋತಾನೆ. ಮಾಡಿಕೊಂಡು 4 ಗಂಟೆಗೆ ಆಯಾಸವಾಗಿ ಸಮರ್ಥ್ ಮಲ್ಕೋತಾನೆ. ಸಮರ್ಥ್ ಮಲಗಿದ ಅರ್ಧ ಗಂಟೆಗೆ ಸಾಕ್ಷಿಗೆ ಎಚ್ಚರವಾಗುತ್ತೆ. ಅವಳು ಎದ್ದು ಸಮರ್ಥ್ನನ್ನು ನೋಡಿ ಹೆದರಿ ಅವನಿಂದ ಬಿಡಿಸ್ಕೊಳ್ಳೋಕೆ ಅಂತ ನೋಡ್ತಾಳೆ. ಆದರೆ ಅವಳು ಇರೋ ಸ್ಥಿತಿ ನೋಡಿ ಅವಳಿಗೆ ಗಾಬರಿ, ಭಯ ಎಲ್ಲ ಒಟ್ಟಿಗೆ ಆಗುತ್ತೆ. ತುಂಬ ಅಳು ಕೂಡ ಬರುತ್ತೆ. ಏನಿದು, ನಾನು ಯಾಕೆ ಹೀಗಿದ್ದೀನಿ ಅಂತ ಸುಮಾರು ಪ್ರಶ್ನೆ ಅವಳನ್ನು ಕಾಡ್ತಾ ಇರುತ್ತೆ. ಸಮರ್ಥ್ನನ್ನು ಅವಳ ಪಕ್ಕದಲ್ಲೇ ನೋಡಿ ಈ ದುಷ್ಟ ನನ್ನನ್ನು ಏನು ಮಾಡಿದ್ದಾನೆ ಅಂತ ಅವಳಿಗೆ ತಿಳಿಯುತ್ತೆ. ಅವಳು ಬೇಗ ಎದ್ದು ತನ್ನ ಬಟ್ಟೆಗಳನ್ನು ತಗೊಂಡು ಸ್ನಾನದ ಕೊಠಡಿಗೆ ಹೋಗ್ತಾಳೆ.